ಪೆರಾಜೆ ಗ್ರಾಮದ ಜನರ ಬಹುಕಾಲದ ಬೇಡಿಕೆಗಳನ್ನು ಮನಗಂಡು ಹಂತ ಹಂತವಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಮುಂದೆಯೂ ಅನುದಾನ ದೊರಕಿದಂತೆ ಗ್ರಾಮದ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ಬಂಟ್ವಾಳ ಕ್ಷೇತ್ರದ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಹೇಳಿದರು. ಅವರು ಪೆರಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು 45.50 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣಗೊಂಡ ಹಾಗೂ ಕೈಗೆತ್ತಿಕೊಳ್ಳಲಾದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಿಲಾನ್ಯಾಸ ನೆರವೇರಿಸಿ ಬಳಿಕ ನೂತನ ಗ್ರಾಮ ಪಂಚಾಯತ್ ಗ್ರಂಥಾಲಯವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಒಂದು ಪಂಚಾಯತ್ ವ್ಯಾಪ್ತಿಯೊಳಗೆ ಒಂದು ಗ್ರಂಥಾಲಯವನ್ನು ನಿರ್ಮಿಸುವ ಒಂದು ಅವಕಾಶ ಒದಗಿ ಬಂದಾಗ ಅದನ್ನು ಜಿಲ್ಲಾ ಪಂಚಾಯತ್ನಲ್ಲಿ ನಾವು ಶಿಫಾರಸು ಮಾಡಿದ ಮೇರೆಗೆ ನಿಮಗೆ ಪೆರಾಜೆಗೆ ಕೊಟ್ಟಿದೆ. ಪಕ್ಕದಲ್ಲಿ ಸ್ಕೂಲ್ ಇದೆ. ನಾನು ಹೇಳಿದೆ, ಇಲ್ಲಿ ಏನಾದರೂ ಇದರ ಜೊತೆಯಾಗಿ ಒಂದು ಕಂಪ್ಯೂಟರ್ ಶಿಕ್ಷಣವನ್ನು ಕಲಿಸುವಂಥ ವ್ಯವಸ್ಥೆಯನ್ನು ನೀವು ಮಾಡಬೇಕು. ಯಾಕೆಂದರೆ ಜಗತ್ತು ಬದಲಾಗ್ತಾ ಇದೆ. ಈಗ ಹಾಗೆ ನಾವು ಬದಲಾವಣೆಗೆ ತಕ್ಕಂತೆ ಹೊಂದಿಕೊಂಡು ಹೋಗಬೇಕು. ಎಲ್ಲಿ ಅದರಲ್ಲಿ ಸಿಗ್ತದೆ ಪುಸ್ತಕ ರಾಶಿ ಇಡುವುದಕ್ಕಿಂತ ಒಂದು ಕಂಪ್ಯೂಟರ್ ಇಟ್ಟರೆ ನಿಮಗೆ ಯಾವ ಮುಖನೂ ಹೋಗಿ ಓದುವಂಥ ಪರಿಸ್ಥಿತಿ ಇರ್ತದೆ. ಅದರಿಂದ ಒಂದೆರಡು ಕಂಪ್ಯೂಟರ್ ಅದಕ್ಕೆ ಬೇಕಾದ ವ್ಯವಸ್ಥೆ ಬೇಕಾದರೆ ನಾನು ಮಾಡ್ತೇನೆ. ಒಂದೆರಡು ಕಂಪ್ಯೂಟರ್ ಇಟ್ಟು ಅದನ್ನು ಯಾರಿಗೂ ಸಾಯಂಕಾಲದೊತ್ತಿಗೆ ಯಾರಾದರೂ ಬಂದು